ಅಚಿಂತ್ಯವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತಜಗದಾಧಾರಮೂರ್ತಯೇ ಬ್ರಹ್ಮಣೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಶೇಷವಾಗಿ ಎಂತಹ ವಿದ್ಯೆಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳುವಾಗ ಯಾವಿದ್ಯಾ ಸಾ ವಿಮುಕ್ತಯೇ ಎನ್ನುವಂತೆ ಮೋಕ್ಷಕ್ಕೆ ಸಹಕಾರಿಯಾಗುವಂತಹ ವಿದ್ಯೆಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಉಪನಿಷದ್ ವಾಕ್ಯಗಳು ಹೇಳುವಂಥದ್ದು. ವೇದಗಳನ್ನು ಅರ್ಥೈಸಲಿಕ್ಕೆ ವೇದಾಂಗಗಳು ಉಪನಿಬದ್ಧವಾಗಿದೆ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬುದಾಗಿ 6 ಅಂಗಗಳು ಪ್ರವೃತ್ತವಾಗಿರುವಂಥದ್ದು. ಈ 6 ಅಂಗಗಳಲ್ಲಿ ವೇದಪುರುಷನ ನೇತ್ರಪ್ರಾಯಮಾಣವಾಗಿರುವಂತಹ ಶಾಸ್ತ್ರವೇ ಜ್ಯೋತಿಷ ಶಾಸ್ತ್ರ. ಕರಾರುವಾಕ್ಕಾಗಿರುವಂತಹ ಕಾಲಗಣನೆಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಜಗತ್ತಿಗೆ ಧರ್ಮದ ಮಾರ್ಗವನ್ನು ತೋರಿಸ್ತಾ ಒಂದು ಪ್ರಕಾಶವನ್ನು ನೀಡುವಂತಹ ಶಾಸ್ತ್ರ ಯಾವುದು ಕೇಳಿದರೆ ಅದು ಜ್ಯೋತಿಷ ಶಾಸ್ತ್ರ. ವಿಶೇಷವಾಗಿ 3 ವಿಭಾಗಗಳು ಇದರಲ್ಲಿ ಕಂಡುಬರುತ್ತವೆ. ಸಿದ್ಧಾಂತ ವಿಭಾಗ, ಸಂಹಿತಾ ವಿಭಾಗ, ಹೋರಾ ವಿಭಾಗ ಎಂಬುದಾಗಿ 3 ವಿಭಾಗ. ಪ್ರಸ್ತುತ ಲೋಕದಲ್ಲಿ ನಾವು ಗಮನಿಸಿದರೆ ಸಿದ್ಧಾಂತ ವಿಭಾಗ ಎನ್ನುವಂತಹ ವಿಭಾಗ ಮತ್ತು ಫಲಿತ ವಿಭಾಗ ಎನ್ನುವಂತಹ 2 ವಿಭಾಗಗಳು ಕಂಡುಬರುತ್ತವೆ. ಸಿದ್ಧಾಂತ ವಿಭಾಗ ಅಂತ ಹೇಳಿದರೆ ಗಣಿತ ವಿಭಾಗ, ಫಲಿತ ಅಂತ ಹೇಳಿದರೆ ಫಲವನ್ನು ನಿರೂಪಣೆ ಮಾಡುವಂತಹ ವಿಭಾಗ. 9 ವಿಧವಾಗಿರುವಂತಹ ಬ್ರಾಹ್ಮಂ ದಿವ್ಯಂ ತಥಾಪಿತ್ರಂ ಪ್ರಾಜಾಪತ್ಯಂಚ ಗೌರವಂ ಸೌರಂಚ ಸಾವನಂ ಚಾಂದ್ರಂ ಆರ್ಕ್ಷಂ ವಾ ನಾನಿ ವೈನವ ಎನ್ನುವಂತೆ ಬ್ರಾಹ್ಮ್ಯಾದಿ 9 ಮಾನಗಳು ಪ್ರವೃತ್ತವಾಗಿರುವಂಥದ್ದು. ಕಾಲಗಣನೆಗಳಲ್ಲಿ ಸ್ಥೂಲವಾಗಿರುವಂತಹ ಕಾಲ, ಅದೇ ರೀತಿಯಾಗಿ ಸೂಕ್ಷ್ಮವಾಗಿರುವಂತಹ ಕಾಲ, ಅಂದರೆ ತ್ರುಟಿ ಎನ್ನುವಂತಹ ಕಾಲದಿಂದ ಆರಂಭಿಸಿ ಮಹತ್ತರವಾಗಿರುವಂತಹ ಪ್ರಳಯ ಕಾಲ ಎನ್ನುವಂಥದ್ದೇನಿದೆ ಅಲ್ಲಿಯ ತನಕ ನಿರೂಪಣೆಯಾಗಿರುವಂತಹ ಶಾಸ್ತ್ರ ಅದು ಜ್ಯೋತಿಷ ಶಾಸ್ತ್ರ. ಇದು ವೇದಗಳಲ್ಲಿ ಏನು ಹೇಳಿದೆ, ಉಪನಿಷತ್ತು ವಾಕ್ಯಗಳಲ್ಲಿ ಏನು ಹೇಳಿದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಜ್ಯೋತಿಷಾಸ್ತ್ರ ಎನ್ನುವಂಥದ್ದು ಅತ್ಯಂತ ಅವಶ್ಯವಾಗಿರುವಂಥದ್ದು. ದರ್ಶಪೂರ್ಣಮಾಸಾಭ್ಯಾಂ ಯಜೇತ ಉಪರಾಗೆ ಸ್ನಾಯಾತ್ ಇತ್ಯಾದಿ ವಾಕ್ಯಗಳನ್ನು ನಾವು ನೋಡ್ತೇವೆ. ಧರ್ಮ ಕಾರ್ಯಕ್ಕೆ ಪ್ರವೃತ್ತಿ ನಾವು ಮಾಡಬೇಕು ಅಂತಾದರೆ ವಿಶೇಷವಾಗಿ ಆ ಕಾಲದ ಒಂದು ಜ್ಞಾನ ಎನ್ನುವಂಥದ್ದು ಮನುಷ್ಯನಿಗೆ ಬೇಕಾಗ್ತದೆ. ಅದಕ್ಕೋಸ್ಕರ ಉಪನಿಬದ್ಧವಾಗಿರುವಂತಹ ಜ್ಯೋತಿಷ ಶಾಸ್ತ್ರ ಎನ್ನುವಂಥದ್ದು ಸೂರ್ಯಾದಿ ಗ್ರಹರನ್ನು ಆಶ್ರಯಿಸಿಕೊಂಡು, ಅದೇ ರೀತಿಯಾಗಿ ಅಶ್ವಿನ್ಯಾದಿ 27 ನಕ್ಷತ್ರಗಳನ್ನು ತನ್ನೊಳಗೆ ಅಳವಡಿಸಿಕೊಂಡು ಈ ಶಾಸ್ತ್ರ ಪ್ರವೃತ್ತಿಯನ್ನು ಹೊಂದಿದೆ. ಅದರಲ್ಲಿಯೂ ಕೂಡ ನಾವೊಂದು ವಾಕ್ಯ ಇದೆ, ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಚಂದ್ರಾರ್ಕೋ ಯತ್ರ ಸಾಕ್ಷಿಣೌ ಅಂತ. ಅಂದರೆ ಶಾಸ್ತ್ರಕ್ಕೆ ಪ್ರತ್ಯಕ್ಷತ್ವ ಎನ್ನುವಂಥದ್ದಿದೆ ಅಂತ. ಸಾಧಾರಣವಾಗಿ ವ್ಯವಹಾರದಲ್ಲಿ ಹೇಗಿದೆ ಕೇಳಿದರೆ, ದೈವಜ್ಞರು ಒಂದು ಫಲವನ್ನು ಹೇಳ್ತಾರೆ, ಅದು ಶುಭ ಇರ್ತದೋ ಅಥವಾ ಅಶುಭ ಇರ್ತದೋ. ಈ ಶುಭಾಶುಭ ಫಲಗಳು ಒಂದು ವ್ಯಕ್ತಿಗೆ ಅನುಭವಕ್ಕೆ ಬಂತು ಅಂತ ಆದರೆ ಅದು ಪ್ರತ್ಯಕ್ಷ ಅಂತ ಹೇಳ್ತಾರೆ. ವಸ್ತುತಃ ಶಾಸ್ತ್ರಕ್ಕೆ ಪ್ರತ್ಯಕ್ಷತ್ವವನ್ನು ನೀಡಿರುವಂಥದ್ದು ಸಿದ್ಧಾಂತ ವಿಭಾಗ, ಅಂದರೆ ಗಣಿತ ವಿಭಾಗ ಎನ್ನುವಂಥದ್ದು. ಈ ಗಣಿತ ವಿಭಾಗದ ವ್ಯಾಪ್ತಿಯನ್ನು ನಾವು ಗಮನಿಸಿದರೆ, ಇತ್ತಂ ಯುಗ ಸಹಸ್ರೇಣ ಭೂತ ಸಂಹಾರಕಾರಕ ಕಲ್ಪಃ ಎಂಬುದಾಗಿ ಸೂರ್ಯ ಸಿದ್ಧಾಂತ ಗ್ರಂಥ ನಿರೂಪಣೆ ಮಾಡುವಂತೆ ಒಂದು ಬ್ರಹ್ಮನ ಹಗಲು ಎನ್ನುವಂಥದ್ದೇನಿದೆ ಅದು ಕಲ್ಪ ಅಂತ ಕರೆಯಲ್ಪಡುತ್ತದೆ. ಕಲ್ಪದ ಆರಂಭದಲ್ಲಿ ಸೃಷ್ಟಿ ಎನ್ನುವಂಥದ್ದಾಗ್ತದೆ, ಅದಾದ ಬಳಿಕ ಕಲ್ಪಾಂತ್ಯದಲ್ಲಿ ಲಯ ಎನ್ನುವಂಥದ್ದು ಆಗ್ತದೆ. ಈ ಮಧ್ಯದಲ್ಲಿರುವಂತಹ 432 ಕೋಟಿ ಸೌರವರ್ಷಗಳೆನ್ನುವಂಥದ್ದೇನಿದೆ, ಈ ಸೌರವರ್ಷಗಳಲ್ಲಿ ಗ್ರಹಗಳ ಗತಿಯನ್ನು ಆಧರಿಸಿಕೊಂಡು ಗ್ರಹಗಳ ಗಣಿತ ಎನ್ನುವಂಥದ್ದು ಪ್ರವೃತ್ತವಾಗಿರುವಂಥದ್ದು. ಹಾಗಾಗಿ ಈ ಜ್ಯೋತಿಷಾಸ್ತ್ರದ ಮಹತ್ವವನ್ನು ತಿಳಿಬೇಕು ಅಂತಾದರೆ ಗಣಿತದ ಮಹತ್ವವನ್ನು ತಿಳಿಬೇಕು. ಈ ಗಣಿತದ ವ್ಯಾಪ್ತಿಯನ್ನು ಕೇಳಿದರೆ 432 ಕೋಟಿ ಸೌರವರ್ಷಗಳಲ್ಲಿ ಯಾವ ದಿನಗಳಲ್ಲಿ ಗ್ರಹಣ ಆಗ್ತದೆ, ಯಾವ ದಿನಗಳಲ್ಲಿ ಎಂತಹ ಸ್ಥಾನದಲ್ಲಿ, ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ ಗ್ರಹ ಇರ್ತಾನೆ ಎಂಬುದನ್ನು ಅತ್ಯಂತ ಚೆನ್ನಾಗಿ ನಿರೂಪಣೆ ಮಾಡ್ತದೆ ಈ ಜ್ಯೋತಿಷಾಸ್ತ್ರ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಯುಗಾನಾಂ ಪರಿವರ್ತೇನ ಕಾಲಭೇದೋತ್ರ ಕೇವಲ ಎನ್ನುವಂತೆ ಮಹಾಯುಗಗಳು ಚಕ್ರದಂತೆ ಆವರ್ತನೆ ಆಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಕಾಲಪ್ರಭೇದ ಎನ್ನುವಂಥದ್ದು ಕಂಡು ಬರ್ತದೆ. ಅಂದರೆ ಆ ಕಾಲಕ್ಕೆ
ಸಂಸ್ಕಾರಗಳೆನ್ನುವಂಥದ್ದು ನೀಡಬೇಕಾಗ್ತದೆ ಎನ್ನುವುದಾಗಿ ಆ ಗ್ರಹಣ ಗಣಿತ ಇರಬಹುದು, ಅವುಗಳಿಗೆ ಸಂಸ್ಕಾರವನ್ನು ಕೊಟ್ಟುಕೊಂಡು ಗಣಿತವನ್ನು ಮಾಡಬೇಕು ಎಂಬುದಾಗಿ ಹೇಳುವಂಥದ್ದು. ಅದೇ ರೀತಿಯಾಗಿ ಬ್ರಹ್ಮನ ಈ ಹಗಲಿನಲ್ಲಿ ಸೃಷ್ಟಿ ಎನ್ನುವಂಥದ್ದಾಗಿದೆ. ಸೃಷ್ಟಿಯಾದ ಬಳಿಕ ಇದೀಗ ಪ್ರಸ್ತುತ 2025ನೇ ಇಸವಿಯ ವಿಶ್ವಾವಸುನಾಮ ಸಂವತ್ಸರ. ಸೃಷ್ಟಿಯಾದಿಯಿಂದ ಇಲ್ಲಿಯ ತನಕ ಕಳೆದಿರುವಂತಹ ವರ್ಷಗಳೆಷ್ಟು ಅಂತ ಕೇಳಿದರೆ 195,88,126 ವರ್ಷಗಳೆನ್ನುವಂಥದ್ದು ಸೃಷ್ಟಿಯಾದಿಯಿಂದ ಇಲ್ಲಿಯ ತನಕ ಕಳೆದಿದೆ. ಈ ಸಂಖ್ಯೆ ಎಷ್ಟು ಪರಿಶುದ್ಧವಾಗಿದೆ ಅಂತ ಕೇಳಿದರೆ, ಈ ಸಂಖ್ಯೆಯನ್ನೇ ಆಶ್ರಯಿಸಿಕೊಂಡು ಅಹರ್ಗಣ ಅಂತ ಹೇಳಿದರೆ ಇವತ್ತಿನ ದಿನ ಯಾವುದಿದೆ, ಈ ದಿನದಲ್ಲಿ ಮಧ್ಯಮ ಗ್ರಹಗಳನ್ನು, ಸ್ಪಷ್ಟ ಗ್ರಹಗಳನ್ನು ಸಾಧನೆ ಮಾಡ್ತಾರೆ. ಅದು ಸರಿಯಾಗಿ ಅಂತಹ ಪ್ರದೇಶದಲ್ಲೇ, ಅಂತಹ ಸ್ಥಾನದಲ್ಲೇ, ಇಂತಹ ರಾಶಿ ಅಂಶ ಕಲೆ ವಿಕಲೆಯಲ್ಲೇ ಕಂಡುಬರ್ತದೆ. ಅದನ್ನು ಹೊರತಾಗಿ ಗ್ರಹಣ ಗಣಿತ ಎನ್ನುವಂಥದ್ದು ಕೂಡ ಈ ಸಂಖ್ಯೆಗಳನ್ನು ಆಶ್ರಯಿಸಿಕೊಂಡೇ ಇರುವಂಥದ್ದು. ಹಾಗಾಗಿ ಈ ಶಾಸ್ತ್ರದ ಪ್ರತ್ಯಕ್ಷತ್ವ ಎನ್ನುವಂಥದ್ದು ವಿಶೇಷವಾಗಿ ಸಿದ್ಧಾಂತ ವಿಭಾಗದಿಂದ ನಿರೂಪಣೆಯಾಗ್ತದೆ. ಇವುಗಳಲ್ಲಿ ಸೂರ್ಯ ಸಿದ್ಧಾಂತ ಎನ್ನುವಂತಹ ಒಂದು ಉತ್ಕೃಷ್ಟವಾಗಿರುವಂತಹ ಗ್ರಂಥ ಇದೆ. ಈ ಗ್ರಂಥದಲ್ಲಿ ಗ್ರಹಣಾಧ್ಯಾಯವನ್ನು ಅಥವಾ ಗ್ರಹಣ ವಿಚಾರವನ್ನು ತಿಳಿಸುವುದಕ್ಕೋಸ್ಕರ ವಿಶೇಷವಾಗಿ 3 ಅಧಿಕಾರಗಳು ಪ್ರವೃತ್ತವಾಗಿರುವಂಥದ್ದು. ಒಂದು ಚಂದ್ರಗ್ರಹಣಾಧಿಕಾರ, ಸೂರ್ಯಗ್ರಹಣಾಧಿಕಾರ, ಅದೇ ರೀತಿಯಾಗಿ ಛೇದ್ಯಕಾಧಿಕಾರ ಅಂತ. ಈ ಗ್ರಹಣದ ಮಹತ್ವ ಎನ್ನುವಂಥದ್ದು ಆ ಅಧಿಕಾರದ ಸಂಖ್ಯೆಗಳಿಂದಲೇ ನಾವು ತಿಳಿಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ಗ್ರಹಗಳ ವಿಚಾರವಾಗಿ ಮಧ್ಯಮಾಧಿಕಾರ ಒಂದು ಮಧ್ಯಮ ಗ್ರಹ ಸಾಧನೆ, ಸ್ಪಷ್ಟಾಧಿಕಾರದ ಮೂಲಕ ಗ್ರಹಗಳ ಸ್ಫುಟತ್ವ ಎನ್ನುವಂಥದ್ದು 2 ಅಧಿಕಾರಗಳಲ್ಲಿ ನಿರೂಪಣೆ ಮಾಡಿಯಾಗಿರುತ್ತದೆ. ಆದರೆ ಗ್ರಹಣಕ್ಕಾಗುವಾಗ 3 ವಿಭಾಗಗಳನ್ನು ಕೊಡ್ತಾರೆ, 3 ಅಧ್ಯಾಯಗಳನ್ನು ಕೊಡ್ತಾರೆ. ಈ 3 ಅಧಿಕಾರಗಳ ಮೂಲಕ ಗೃಹ್ಯತೆ ಅನೇನ ಇತಿ ಗ್ರಹಣಂ, ಅಂದರೆ ಗ್ರಾಹ್ಯ ವಸ್ತು ಒಂದು ಗ್ರಾಹಕ ವಸ್ತುವಿನಿಂದ ಹಿಡಿಯಲ್ಪಡುತ್ತದೆ, ಅದೇ ಗ್ರಹಣ ಎಂಬುದಾಗಿ ಕರೆಯಲ್ಪಡುತ್ತದೆ. ಸೂರ್ಯಗ್ರಹಣದಲ್ಲಿ ಸೂರ್ಯನು ಗ್ರಾಹ್ಯನಾಗಿರ್ತಾನೆ, ಚಂದ್ರನು ಗ್ರಾಹಕನಾಗಿರ್ತಾನೆ. ಅದೇ ರೀತಿಯಾಗಿ ಚಂದ್ರಗ್ರಹಣದಲ್ಲಿ ಚಂದ್ರನು ಗ್ರಾಹ್ಯನಾಗಿರ್ತಾನೆ, ಭೂಮಿಯ ನೆರಳಾಗಿರುವಂತಹ ಭೂಛಾಯೆ ಎನ್ನುವಂಥದ್ದು ಗ್ರಾಹಿಕ ಆಗಿರುತ್ತದೆ. ಅದೇ ರೀತಿಯಾಗಿ ವಸ್ತುತಃ ಹೇಗಿದೆ ವ್ಯವಸ್ಥೆ ಕೇಳಿದರೆ, ಆಕಾಶದಲ್ಲಿ ಮಂದ ಮರೆ ಜಭೂಪುತ್ರ ಸೂರ್ಯ ಶುಕ್ರೇಂದು ಜಯಂದವಃ, ಪ್ರಾಚೀನರು ಒಂದು ಕಕ್ಷಾಕ್ರಮವನ್ನು ಮಾಡಿದ್ದಾರೆ. ಅಲ್ಲಿ ಭೂಮಿ ಮತ್ತು ಸೂರ್ಯರ ನಡುವೆ ಶುಕ್ರಗ್ರಹ ಇದ್ದಾನೆ, ಬುಧ ಗ್ರಹ ಇದ್ದಾನೆ, ಚಂದ್ರ ಇದ್ದಾನೆ. ಆದರೆ ಚಂದ್ರ ಅಡ್ಡಾಗಿ ಬಂದಾಗ ಮಾತ್ರ ಸೂರ್ಯಗ್ರಹಣ ಆಗ್ತದೆ, ಬುಧ ಶುಕ್ರರು ಅಡ್ಡಲಾಗಿ ಬಂದರೆ ಗ್ರಹಣ ಎನ್ನುವಂಥದ್ದು ಆಗುವುದಿಲ್ಲ ಇತ್ಯಾದಿ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಅವರ ಪ್ರಮಾಣ, ಬುಧ ಶುಕ್ರರ ಪ್ರಮಾಣ ಎನ್ನುವಂಥದ್ದು ಅಲ್ಪವಾಗಿದೆ. ಅದು ಕೇವಲ ಒಂದು ಬಿಂದು ಸಂಕ್ರಮಣದ ಹಾಗೆ ಕಾಣ್ತದೆ, ಅದನ್ನು ನಾವು ಗ್ರಹಣ ಅಂತ ಕರೆಯುವುದಿಲ್ಲ. ಗ್ರಹಣ ಅಂತ ಕರಿಬೇಕಾದ್ರೆ ಇಷ್ಟು ಪ್ರಮಾಣ ಎನ್ನುವಂಥದ್ದು ಛನ್ನವಾಗಿರಬೇಕು ಎನ್ನುವುದನ್ನು ಕೂಡ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಅದೇ ರೀತಿಯಾಗಿ ಗ್ರಹಣಗಳಲ್ಲಿ 2 ವಿಧ, ಒಂದು ಖಂಡಗ್ರಹಣ, ಇನ್ನೊಂದು ಖಗ್ರಾಸ ಗ್ರಹಣ ಅಂತ. ಖಂಡಗ್ರಹಣ ಹೇಳಿದರೆ ಗ್ರಹಣದ ಆ ಸಮಯ ಎನ್ನುವಂಥದ್ದೇನಿದೆ ಅದರಲ್ಲಿ ಆಂಶಿಕವಾಗಿ ಬಿಂಬದ, ಗ್ರಾಹ್ಯ ಬಿಂಬದ ದರ್ಶನ. ಗ್ರಹಣದಲ್ಲಿ ಸೂರ್ಯ ಬಿಂಬ ಎನ್ನುವಂಥದ್ದು ಗ್ರಹಣದ ಸ್ಪರ್ಶದಿಂದ ಮೋಕ್ಷದ ತನಕ ದರ್ಶನ ಆಗ್ತಾ ಇರ್ತದೆ, ಆದರೆ ಆಂಶಿಕವಾಗಿ ದರ್ಶನ ಆಗ್ತದೆ. ಅದೇ ರೀತಿಯಾಗಿ ಖಗ್ರಾಸ ಗ್ರಹಣ, ಖಗ್ರಾಸ ಹೇಳಿದರೆ ಸಮಸ್ತ ಬಿಂಬ ಎನ್ನುವಂಥದ್ದು, ಗ್ರಾಹ್ಯ ಬಿಂಬ ಎನ್ನುವಂಥದ್ದು ಛನ್ನವಾಗಿ ಬಿಡ್ತದೆ, ಕಪ್ಪಾಗಿ ಬಿಡ್ತದೆ. ಆ ಗ್ರಾಹ್ಯ ಬಿಂಬದ ದರ್ಶನ ಎನ್ನುವಂಥದ್ದು ಮಧ್ಯದಲ್ಲಿ ಆಗುವುದಿಲ್ಲ. ಹಾಗಾಗಿ ಅದು ಖಗ್ರಾಸ ಗ್ರಹಣ, ಅಥವಾ ಶಾಸ್ತ್ರದಲ್ಲಿ ಹೇಳುವಾಗ ಸಕಲ ಗ್ರಹಣ ಎನ್ನುವಂತಹ ಒಂದು ಪದವನ್ನು ಕೂಡ ಹೇಳ್ತಾರೆ. ಈ ಖಂಡಗ್ರಹಣ ಮತ್ತು ಖಗ್ರಾಸ ಗ್ರಹಣದಲ್ಲಿ ಭೇದಗಳು ಏನು ಕೇಳಿದರೆ, ಖಂಡಗ್ರಹಣದಲ್ಲಿ 3 ಅವಸ್ಥೆಗಳು. ಒಂದು ಗ್ರಹಣ ಸ್ಪರ್ಶ, ಇನ್ನೊಂದು ಗ್ರಹಣ ಮಧ್ಯಕಾಲ, ಇನ್ನೊಂದು ಗ್ರಹಣ ಮೋಕ್ಷಕಾಲ ಅಂತ. ಖಗ್ರಾಸ ಗ್ರಹಣದಲ್ಲಿ ಆದರೆ ಸ್ಪರ್ಶ, ಸಮ್ಮಿಲನ, ಮಧ್ಯ, ಉನ್ಮೀಲನ, ಮೋಕ್ಷ ಎನ್ನುವಂತಹ 5 ಅವಸ್ಥೆಗಳು ಉಂಟಾಗ್ತದೆ. ಸ್ಪರ್ಶದಿಂದ ಮೋಕ್ಷದ ತನಕ ಇರುವಂತಹ ಕಾಲವನ್ನು ಗ್ರಹಣ ಸ್ಥಿತಿಕಾಲ ಎಂಬುದಾಗಿ ಕರೀತಾರೆ. ಅದೇ ರೀತಿಯಾಗಿ ಸಮ್ಮಿಲನ ಕಾಲದಿಂದ ಉನ್ಮೀಲನದ ಕಾಲದ ತನಕ ಇರುವಂತಹ ಸಮಯ ಏನಿದೆ ಅದು ಮರ್ದಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. ಮರ್ದಕಾಲದಲ್ಲಿ ಆ ಗ್ರಾಹ್ಯಬಿಂಬದ ದರ್ಶನ ಎನ್ನುವಂಥದ್ದು ಆಗುವುದಿಲ್ಲ ಅಂತ. ಹಾಗಾಗಿ ವಿಶೇಷವಾಗಿ ಈ ಸಮಗ್ರ ಗ್ರಹ ಗಣಿತದ ಸೋಪಾನವನ್ನು ನಾವು ಗಮನಿಸುವುದು ಅಂತ ಆದರೆ, ಮೊದಲ ವಿಚಾರ ಏನಿದೆ ಕೇಳಿದರೆ, ಚಂದ್ರನ ಕಕ್ಷೆಯಲ್ಲಿ ಸೂರ್ಯಬಿಂಬವನ್ನು, ಅದೇ ರೀತಿಯಾಗಿ ಚಂದ್ರಬಿಂಬವನ್ನು, ಅದೇ ರೀತಿಯಾಗಿ ಭೂಭಾ ಹೇಳಿದರೆ ಭೂಮಿಯ ನೆರಳನ್ನು ನಾವು ಸಾಧನೆ ಮಾಡ್ತೇವೆ. ಅದಾದ ಬಳಿಕ
ಈ ಗ್ರಹಣ ಎನ್ನುವಂಥದ್ದು ಸಂಭವಿಸುವಂತಹ ಕಾಲ ಯಾವುದು ಅಂತ ಕೇಳಿದರೆ ಒಂದು ಹುಣ್ಣಿಮೆ ಇಲ್ಲ ಅಮಾವಾಸ್ಯೆ ಅಂತ. ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಎನ್ನುವಂಥದ್ದು, ಅದೇ ರೀತಿಯಾಗಿ ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಎನ್ನುವಂಥದ್ದಕ್ಕೆ ಅವಕಾಶ ಇರುವಂಥದ್ದು. ಅಂದರೆ ವಿಶೇಷವಾಗಿ ಭೂಮಿಯ ನೆರಳು ಎನ್ನುವಂಥದ್ದೇನಿದೆ ಅದು ಸೂರ್ಯನಿಂದ ನೇರವಾಗಿ 6 ರಾಶಿ ಅಂತರದಲ್ಲಿ 180 ಡಿಗ್ರಿಯಲ್ಲಿ ಸಂಚಾರ ಮಾಡ್ತಾ ಇರ್ತದೆ. ಯಾವಾಗ ಚಂದ್ರ ಇದನ್ನು ಪೂರ್ವಾಭಿಮುಖವಾಗಿ ಹೋಗ್ತಾ ಪ್ರವೇಶ ಮಾಡ್ತಾನೆ, ಆಗ ಚಂದ್ರ ತಾನು ಗ್ರಹಣವನ್ನು ಹೊಂದಿಬಿಡ್ತಾನೆ. ಅದೇ ರೀತಿಯಾಗಿ ಮೇಲ್ಭಾಗದಲ್ಲಿರುವಂತಹ ಸೂರ್ಯ ಕೆಳಭಾಗದಲ್ಲಿರುವಂತಹ ಚಂದ್ರನಿಂದ ಮುಚ್ಚಲ್ಪಟ್ಟರೆ ಆಗ ಸೂರ್ಯಗ್ರಹಣ ಎನ್ನುವಂಥದ್ದಾಗ್ತದೆ. ಹಾಗಾಗಿ ಈ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ತಿಥಿಯಂದು, ಅಂದರೆ ತುಲ್ಯವು ರಾಶ್ಯಾದಿವಿಸ್ಯಾತಾಂ ಅಮಾವಾಸ್ಯ ಅಂತ ಕಾಲಿಕು, ಅಂದರೆ ಅಮಾವಾಸ್ಯೆಯಲ್ಲಿ ರಾಶಿ ಅಂಶ ಕಲೆ ವಿಕಲೆ ಸೂರ್ಯಚಂದ್ರರು ಸಮಾನವಾಗಿರ್ತಾರೆ. ಅದೇ ರೀತಿಯಾಗಿ ಪೂರ್ಣಿಮಾ ತಿಥಿಯಲ್ಲಿ 6 ರಾಶಿ ಅಂತರದಲ್ಲಿ ಸೂರ್ಯಚಂದ್ರರಿರ್ತಾರೆ ಅಂತ. ಈ ರೀತಿಯಾಗಿ ಆ ಗ್ರಹಣದ ಲಕ್ಷಣವನ್ನು ನಿರೂಪಣೆ ಮಾಡ್ತಾ ಸೂರ್ಯನಿಂದ 6 ರಾಶಿ ಅಂತರದಲ್ಲಿರುವಂತಹ ಭೂಭಾಸ್ಫುಟಕ್ಕೆ ಸಮಾನವಾಗಿ ಅಥವಾ ಸೂರ್ಯಸ್ಫುಟಕ್ಕೆ ಸಮಾನವಾಗಿ ಈ ಚಂದ್ರನ ಪಾತ ಎನ್ನುವಂಥದ್ದು ಇದ್ದರೆ ಆಗ ಗ್ರಹಣ ಎನ್ನುವಂಥದ್ದು ಸಂಭವಿಸ್ತದೆ ಅಂತ ಹೇಳ್ತಾರೆ. ಈ ಚಂದ್ರನ ಪಾತವನ್ನು ನಾವು ರಾಹು ಮತ್ತು ಕೇತು ಎಂಬುದಾಗಿ ಕರೆಯುತ್ತೇವೆ. ಇದು ಕಣ್ಣಿಗೆ ಕಾಣದೇ ಇರುವಂತಹ ಅದೃಶ್ಯ ರೂಪ ಕಾಲಸ್ಯ ಮೂರ್ತಯೋ ಭಗಣಾಶ್ರಿತಾ ಶೀಘ್ರಮಂದೋಚ್ಯಪಾತಾಖ್ಯಾ ಗ್ರಹಾಣಾಂ ಗತಿ ಹೇತವಃ. ಅಂದರೆ ಈ ಪಾತಗಳು ಗ್ರಹಗಳನ್ನು ದಕ್ಷಿಣ ಅಥವಾ ಉತ್ತರಕ್ಕೆ ಹೋಗುವ ಹಾಗೆ ಆಕಾಶದಲ್ಲಿ ಪ್ರೇರಣೆ ಮಾಡುವಂಥದ್ದು ಅಂತ ಪ್ರಾಚೀನರು ಹೇಳುವಂಥದ್ದು. ಹಾಗಾಗಿ ಈ ಪಾತಸ್ಫುಟ ಎನ್ನುವಂಥದ್ದು ವಿಶೇಷವಾಗಿ ಸೂರ್ಯಸ್ಫುಟಕ್ಕೆ ಸಮಾನವಾಗಿ ಅಥವಾ ಭೂಭಾಗಕ್ಕೆ ಸಮಾನವಾಗಿರುವಾಗ ಅಥವಾ ಸ್ವಲ್ಪ ಅಂತರ ಇದ್ದರೂ ಕೂಡ ಒಂದು 10, 15, 14 ಡಿಗ್ರಿ ಮನೂನಕ ಸ್ಯಾದ್ ಗ್ರಹಣಸ್ಯ ಸಂಭವ 14 ಡಿಗ್ರಿಯಷ್ಟು ಅಂತರ ಇರುವಾಗ ಗ್ರಹಣ ಎನ್ನುವಂಥದ್ದು ಸಂಭವಿಸುವಂತಹ ಅವಕಾಶ ಇದೆ ಅಂತ ಅದನ್ನು ಭಾನೋರ್ಭಾರದೆ ಮಹೀಚ್ಛಾಯ ತತ್ತುಲ್ಯೇರ್ಕ ಸಮೇಪಿವ ಶಶಾಂಕಪಾತೆ ಗ್ರಹಣಂ ಕಿಯದ್ ಭಾಗಾದಿಕೋನಕೆ ಎಂಬುದಾಗಿ ನಿರೂಪಣೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ತಿಥಿಯ ಅಂತ್ಯಕಾಲ ಎನ್ನುವಂಥದ್ದು ವಿಶೇಷವಾಗಿ ಸ್ಫುಟತಿಥ್ಯವಸಾನೇತು ಮಧ್ಯಗ್ರಹಣ ಮಾದಿಶೇತ್ ಅಂತ ಪೂರ್ಣಿಮಾ ತಿಥಿಯ ಕೊನೆ, ಅದೇ ರೀತಿಯಾಗಿ ಅಮಾತಿಥಿಯ ಕೊನೆ ಎನ್ನುವಂಥದ್ದು ಗ್ರಹಣದ ಮಧ್ಯಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. ಹಾಗೆ ಈ ಗ್ರಹಣದಲ್ಲಿ ಸೂರ್ಯನನ್ನು ಚಂದ್ರನು ಅಧಸ್ಥೋ ಘನವದ್ಭವೇತ್, ಅಂದರೆ ಮೋಡ ಹೇಗೆ ಕ್ಷಣಕಾಲ ಸೂರ್ಯನನ್ನು ಆಚ್ಛಾದನೆ ಮಾಡ್ತದೋ ಹಾಗೆ ಚಂದ್ರ ಕೆಳಗಿನ ಕಕ್ಷೆಯಲ್ಲಿರುವಂತಹ ಚಂದ್ರ ಸೂರ್ಯನನ್ನು ಆಚ್ಛಾದನೆ ಮಾಡ್ತಾ ಗ್ರಹಣವನ್ನು ಉಂಟು ಮಾಡ್ತಾನೆ, ಸೂರ್ಯಗ್ರಹಣವನ್ನು. ಇದರ ಜೊತೆಗೆ ಸ್ಪರ್ಶ ಮೋಕ್ಷದ ದಿಕ್ಕು, ಚಂದ್ರಗ್ರಹಣದಲ್ಲಿ ಪೂರ್ವ ದಿಕ್ಕಿನಲ್ಲಿ ಸ್ಪರ್ಶ, ಪಶ್ಚಿಮದಲ್ಲಿ ಮೋಕ್ಷ ಆಗ್ತದೆ. ಆದರೆ ಸೂರ್ಯಗ್ರಹಣದಲ್ಲಿ ಪೂರ್ವಾಭಿಮುಖವಾಗಿ ಹೋಗ್ತಾ ಚಂದ್ರನು ಸೂರ್ಯಬಿಂಬದ ಪಶ್ಚಿಮ ಭಾಗಕ್ಕೆ ಸ್ಪರ್ಶವನ್ನು ಉಂಟು ಮಾಡ್ತಾನೆ. ಅದೇ ರೀತಿಯಾಗಿ ಸೂರ್ಯಬಿಂಬದ ಪೂರ್ವ ಭಾಗದಲ್ಲಿ ಮೋಕ್ಷ ಎನ್ನುವಂಥದ್ದು ಉಂಟಾಗ್ತದೆ ಅಂತ. ಅದಾದ ಬಳಿಕ ಗ್ರಾಸಮಾನಾನಯನ ಪ್ರಕರಣವನ್ನು ಹೇಳ್ತಾರೆ. ಗ್ರಾಸ ಅಂತ ಹೇಳಿದರೆ ಗ್ರಾಹ್ಯ ಬಿಂಬವು ಗ್ರಾಹಕನಿಂದ ಎಷ್ಟು ಆಚ್ಛಾದಿತವಾಗಿದೆ ಅದೇ ಗ್ರಾಸ ಪ್ರಮಾಣ ಅಂತ. ಈ ಗ್ರಾಸ ಪ್ರಮಾಣದಿಂದ ಖಂಡಗ್ರಹಣವೋ ಅಥವಾ ಸಕಲ ಗ್ರಹಣವೋ ಎನ್ನುವುದನ್ನು ಆದೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಗ್ರಹಣ ಇದೆ, ಗ್ರಾಸ ಪ್ರಮಾಣವೂ ಇದೆ. ಆದರೆ ಗ್ರಾಸ ಪ್ರಮಾಣ ಕನಿಷ್ಠ ಆದರೂ ಕೂಡ ಸ್ವಚ್ಛತ್ವ ದ್ವಾದಶಾಂಶೋಪಿ ಗ್ರಸ್ತಶ್ಚಂದ್ರಸ್ಯ ದೃಶ್ಯತೆ ಎನ್ನುವಂತೆ ಗ್ರಾಸ ಪ್ರಮಾಣ ಕನಿಷ್ಠವಾಗಿರುವಂತಹ ಅಂಶಗಳನ್ನು ಕೂಡ ಹೇಳ್ತಾರೆ. ಅಷ್ಟು ಇದ್ದರೆ ಮಾತ್ರ ಗ್ರಹಣವನ್ನು ಆದೇಶ ಮಾಡಿ, ಇಲ್ಲವಾದಲ್ಲಿ ಅದು ಅನಾದೇಶವಾಗಿರುವಂತಹ ಗ್ರಹಣ ಅಂತ ಹೇಳುವ ಹಾಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಆ ಗ್ರಾಸ ಪ್ರಮಾಣವನ್ನು ತಂದು ಅದರಿಂದ ಗ್ರಹಣವನ್ನು ಆದೇಶ ಮಾಡಬೇಕು, ಅದರಿಂದ ಗ್ರಹಣವನ್ನು ತಿಳಿಬೇಕು ಅಂತ ಹೇಳ್ತಾರೆ. ಅದಾದ ಬಳಿಕ ಗ್ರಹಣದ ಮಧ್ಯಕಾಲ ಎನ್ನುವಂಥದ್ದು ತಿಥ್ಯಂತ ಕಾಲ ಅಂತ ತಿಳಿದೆ. ಆದರೆ ಗ್ರಹಣದ ಸ್ಪರ್ಶಕಾಲ, ಗ್ರಹಣದ ಮೋಕ್ಷಕಾಲ ಎನ್ನುವಂಥದ್ದು ನಮಗೆ ತಿಳಿದಿರುವುದಿಲ್ಲ. ಹಾಗಾಗಿ ಆ ಸ್ಥಿತ್ಯರ್ಧ ಅಂದರೆ ಗ್ರಹಣ ಮಧ್ಯಕಾಲದಿಂದ ಸ್ಪರ್ಶದ ತನಕ, ಮಧ್ಯದಿಂದ ಮೋಕ್ಷದ ತನಕ ಇರುವಂತಹ ಕಾಲವನ್ನು ಮೊದಲು ತರುವಂಥದ್ದು. ಅದರ ಜೊತೆಗೆ ಸಂಪೂರ್ಣ ಗ್ರಹಣ ಎಂದಾದಲ್ಲಿ ಮಧ್ಯಗ್ರಹಣದಿಂದ ಸಮ್ಮಿಲನ ಕಾಲ, ಮಧ್ಯಗ್ರಹಣದಿಂದ ಉನ್ಮೀಲನ ಕಾಲದ ತನಕ ಮರ್ಧಾರ್ಧ ಕಾಲವನ್ನು ಕೂಡ ಸಾಧನೆ ಮಾಡ್ತಾರೆ. ಇದಾದ ಬಳಿಕ ಮತ್ತೆ ಮತ್ತೆ ಅಸಕೃತ ಕರ್ಮವನ್ನು ಮಾಡಿಕೊಂಡು, ಅಂದರೆ ಮಧ್ಯಗ್ರಹಣದಿಂದ ಸ್ಪಾರ್ಶಿಕ ಸ್ಥಿತ್ಯರ್ಧವನ್ನು ಕಳೆದಾಗ ಗ್ರಹಣ ಸ್ಪರ್ಶ ಕಾಲ ಸಿಗ್ತದೆ. ಆ ಕಾಲದಲ್ಲಿ ಪುನಃ ರವಿ ಅಥವಾ
ಚಂದ್ರ, ಬೂಭ, ರಾಹು ಇತ್ಯಾದಿಗಳನ್ನು ಸಾಧನೆ ಮಾಡಿಕೊಂಡು, ಚಂದ್ರ ಮತ್ತು ಚಂದ್ರಪಾತವನ್ನು ಸಾಧನೆ ಮಾಡಿಕೊಂಡು, ಚಂದ್ರನ ಶರವನ್ನು ಸಾಧನೆ ಮಾಡಿಕೊಂಡು, ಪುನಃ ಅಸಕೃತ್ ಕರ್ಮ ಸ್ಥಿತ್ಯರ್ಧವನ್ನು ಸಾಧನೆ ಮಾಡ್ತಾ ಆ ಕಾಲವನ್ನು ಮತ್ತೆ ಸ್ಫುಟ ಮಾಡುವಂತಹ ಪ್ರಕರಣವನ್ನು ಪ್ರಾಚೀನರು ನಿರೂಪಣೆ ಮಾಡ್ತಾರೆ. ಹಾಗಾಗಿ ಅಸಕೃತ ಗಣಿತದ ಮೂಲಕ ಸ್ಪರ್ಶ, ಸಮ್ಮಿಲನ, ಉನ್ಮೀಲನ, ಮೋಕ್ಷ ಎನ್ನುವಂತಹ 4 ಕಾಲಗಳನ್ನು ಪರಿಸ್ಫುಟವಾಗಿ ಪ್ರಾಚೀನರು ಕೊಡ್ತಾರೆ. ಇದಾದ ಬಳಿಕ ಮುಂದೆ ವಲನಗಣಿತ ಅಂತ. ವಲನಗಣಿತ ಹೇಳಿದರೆ ವಸ್ತುತಃ ಗ್ರಹಣದಲ್ಲಿ ದಿಕ್ಕನ್ನು ಪೂರ್ವ ದಿಕ್ಕಿನಲ್ಲಿ ಸ್ಪರ್ಶ, ಪಶ್ಚಿಮದಲ್ಲಿ ಮೋಕ್ಷ, ಇದೆಲ್ಲ ಸೂರ್ಯ ಸಂಚಾರ ಮಾಡುವಂತಹ ಕ್ರಾಂತಿ ವೃತ್ತದಿಂದ ಹೇಳಿರುವಂಥದ್ದು. ಆದರೆ ವಸ್ತುತಃ ಭೂಮಿಯಲ್ಲಿ ನಾವು ನೋಡುವಾಗ ಏನು ಕೇಳಿದರೆ ಸಮವೃತ್ತದಿಂದ ನೋಡುವಂಥದ್ದು. ಹಾಗಾಗಿ ವಿಶೇಷವಾಗಿ ಏನು ಕೇಳಿದರೆ ನಮ್ಮ ಪ್ರದೇಶದಲ್ಲಿ ಗ್ರಾಹ್ಯವೆಂಬುದ ಯಾವ ದಿಕ್ಕಿನಲ್ಲಿ ಸ್ಪರ್ಶ, ಯಾವ ದಿಕ್ಕಿನಲ್ಲಿ ಮೋಕ್ಷ ಎನ್ನುವುದನ್ನು ತಿಳಿಲಿಕ್ಕೆ ಚಿತ್ರದ ಮೂಲಕ ಸಾಧ್ಯ. ಹಾಗಾಗಿ ಛೇದ್ಯಕಾಧಿಕಾರ ಎನ್ನುವಂಥದ್ದೇನಿದೆ, ಛಿದ್ಯಂದೇ ಗೋಲ ವಿಷಯಕಾಹ ಸಂಶಯ, ಏನಾದರೂ ಗ್ರಹಣದ ವಿಚಾರದಲ್ಲಿ ಸಂಶಯಗಳಿದ್ದರೆ ಅದೆಲ್ಲವೂ ಕೂಡ ಈ ಛೇದ್ಯಕಾಧಿಕಾರದ ಮೂಲಕ ಆ ಸಂಶಯಗಳೆಲ್ಲ ಹೋಗಿಬಿಡ್ತದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಗ್ರಹಣ ಕಾಣ್ತದೆ ಎನ್ನುವುದನ್ನು ಕೂಡ ನಿರೂಪಣೆ ಮಾಡ್ತಾರೆ ಪ್ರಾಚೀನರು. ಈ ಗ್ರಹಣಕ್ಕೆ ಕೊಟ್ಟಿರುವಂತಹ ಮಹತ್ವ ಅಂತ ಏನು ಕೇಳಿದರೆ ಸ್ನಾನ, ದಾನ, ಜಪ ಈ ಮೊದಲಾದವುಗಳಿಗೆ ಅತ್ಯಂತ ಶ್ರೇಯಸ್ಕರವಾಗಿರುವಂತಹ ಫಲವನ್ನು ಹೇಳ್ತಾರೆ. ಹಾಗಾಗಿ ವಿಶೇಷವಾಗಿ ಗ್ರಹಣ ಗಣಿತ ಎನ್ನುವಂಥದ್ದೇನಿದೆ, ಈ ಗ್ರಹಣ ಗಣಿತ ಎನ್ನುವಂಥದ್ದು ಶಾಸ್ತ್ರದ ಪ್ರತ್ಯಕ್ಷತ್ವವನ್ನು ನಿರೂಪಣೆ ಮಾಡುವುದರಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಅದೇ ರೀತಿಯಾಗಿ ಮುಂದಿನ ಕಾಲಘಟ್ಟಗಳಲ್ಲಿಯೂ ಕೂಡ ಯಾವ ಯಾವ ಸಮಯದಲ್ಲಿ ಯಾವ ರೀತಿಯಾಗಿ ಗ್ರಹಣಗಳು ಆಕಾಶದಲ್ಲಿ ಕಾಣ್ತವೆ ಇತ್ಯಾದಿಯಾಗಿ ಪಂಚಾಂಗಗಳಲ್ಲಿ ನಾವು ನಿರೂಪಣೆ ಮಾಡುವುದು ಕೂಡ ಕಾಣ್ತೇವೆ. ಹಾಗಾಗಿ ವಿಶೇಷವಾಗಿ ಸಮಗ್ರ ಗ್ರಹಣ ಗಣಿತ ಎನ್ನುವಂಥದ್ದು ಶಾಸ್ತ್ರದ ಪ್ರತ್ಯಕ್ಷತ್ವವನ್ನು ನಿರೂಪಣೆ ಮಾಡುವುದರಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದೆ. ಇದರ ಜೊತೆಗೆ ಈ ಗಣಿತ ವಿಭಾಗ ಎನ್ನುವಂಥದ್ದೇನಾಗಿದೆ ಕೇಳಿದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸ್ವಲ್ಪ ಬದಿಗೆ ಸರಿಸಿದ ಹಾಗೆ ಕಂಡುಬರುತ್ತದೆ. ಆದರೆ ವಿಶೇಷವಾಗಿ ಪ್ರಾಚೀನರು ನೀಡಿರುವಂತಹ ಖಗೋಳ ವಿಜ್ಞಾನ ಎನ್ನುವಂಥದ್ದೇನಿದೆ, ಈ ಖಗೋಳ ವಿಜ್ಞಾನದ ಒಂದು ಜ್ಞಾನ ಅದು ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಇದರಿಂದ ಈ ಜ್ಞಾನವನ್ನು ಇನ್ನೂ ಕೂಡ ಹಿಂದೆ ರಾಜಾಶ್ರಯವನ್ನು ಹೊಂದಿತ್ತು. ಹಾಗಾಗಿ ಮುಂದೆಯೂ ಕೂಡ ಇದಕ್ಕೆ ರಾಜಾಶ್ರಯ ಎನ್ನುವಂಥದ್ದು ಸಿಕ್ಕಿದರೆ ನಿಶ್ಚಯವಾಗಿ ವಿಶ್ವಗುರು ಭಾರತ ಎನ್ನುವುದರಲ್ಲಿ ಯಾವುದೇ ನಿಸ್ಸಂಶಯಗಳಿಲ್ಲ ಅಂತ ಹೇಳ್ತಾ, ಈ ಜ್ಯೋತಿರ್ಗಣಿತ ಎನ್ನುವಂಥದ್ದು ಪ್ರಾಚೀನರ ಒಂದು ಅತ್ಯಂತ ದೊಡ್ಡದಾಗಿರುವಂತಹ ಒಂದು ಕೊಡುಗೆ, ಋಷಿಮುನಿಗಳ ಕೊಡುಗೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.